ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ಸಿಎಂ ಬದಲಾವಣೆಯ ವಿಚಾರವಾಗಿ ಧಾರವಾಡದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಹಲವು ಚರ್ಚೆಗಳು ನಡೀತಾ ಇತ್ತು. ಸಿಎಂ ಬದಲಾವಣೆ ಆಗುತ್ತೆ, ಅಕ್ಟೋಬರ್ ಅಲ್ಲಿ ಆಗುತ್ತೆ, ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನುವಂಥ ವಿಚಾರವಾಗಿ. ಹಾಗೆ ಧಾರವಾಡದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಊಹಾಪೋಹ ಅಷ್ಟೇ, ನಮ್ಮ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಈ ವಿಚಾರ ಸಿಎಂ ಹಾಗೂ ಡಿಸಿಎಂಗೆ ಬಿಟ್ಟಿದ್ದು. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನ ಮಾಡುತ್ತೆ. ಏನ್ ಬೇಕೋ ಆ ನಿರ್ಧಾರವನ್ನ ಹೈಕಮಾಂಡ್ ಮಾಡುತ್ತೆ. ಶಾಸಕರಿಗೆ ಹೇಳಿಕೆ ಕೊಡಬೇಡಿ ಎಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಧಾರವಾಡದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಎಂದು ಹೇಳಿಕೆಯನ್ನ ನೀಡಿರುವಂತದ್ದು. ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಧಾರವಾಡದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸಿಎಂ ಬದಲಾವಣೆ ವಿಚಾರ ಊಹಾಪೋಹ ಅಷ್ಟೇ, ನಮ್ಮ ಹೈಕಮಾಂಡ್ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೋ ಆ ರೀತಿಯಾಗಿ ನಡೆಯುತ್ತೆ. ಹೈಕಮಾಂಡ್ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಇದೆ ಅಲ್ವಾ, ಅದೇ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಸಿಎಂ ಬದಲಾವಣೆ ಆಗುತ್ತಾ ಅಥವಾ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಈ ವಿಚಾರ ಸಿಎಂ ಹಾಗೆ ಡಿಸಿಎಂಗೆ ಬಿಟ್ಟಿರುವಂತದ್ದು. ಈ ಬಗ್ಗೆ ಹೈಕಮಾಂಡ್ ಕೂಡ ತೀರ್ಮಾನವನ್ನ ಮಾಡುತ್ತೆ. ಶಾಸಕರಿಗೆ ಈ ಒಂದು ಹೇಳಿಕೆಯನ್ನ ಕೊಡಬೇಡಿ ಎಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಸಕರು ಬೇರೆ ಬೇರೆ ರೀತಿಯಾಗಿರುವಂತಹ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಸಿಎಂ ಬದಲಾವಣೆ ಆಗುತ್ತೆ, ನವೆಂಬರ್ನಲ್ಲಿ ಆಗುತ್ತೆ, ಅಕ್ಟೋಬರ್ನಲ್ಲಿ ಆಗುತ್ತೆ ಅಂತ. ಆದ್ರಿಂದ ಈ ರೀತಿಯಾಗಿರುವಂತಹ ಹೇಳಿಕೆಯನ್ನ ಕೊಡಬೇಡಿ ಎಂದು ಧಾರವಾಡದಲ್ಲಿ ಶಾಸಕ ಎನ್ಎಚ್ ಕೋನರೆಡ್ಡಿ ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪಾರ್ಟಿಯವರು ತೀರ್ಮಾನ ಮಾಡೋಕಂತ ಈಗಾಗಲೇ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಗಾಂಧಿ ಜಯಂತಿ ವಿಜಯದಶಮಿ ಶುಭಾಶಯ ಹೇಳ್ತಾರೆ. ಮೊದಲೇಗೆ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ರಲ್ಲಿ ಇದೆಲ್ಲ ಊಹಾಪೋಹ. ಈಗ ಸದ್ಯ ಏನೇ ಇದ್ರೂ ಕೂಡ ಹೈಕಮಾಂಡು ನಮ್ಮ ಪಾರ್ಟಿಯವರು ತೀರ್ಮಾನ ಮಾಡೋಕಂತ ಈಗಾಗಲೇ ನಮ್ಮ ಕೆಪಿಸಿಸಿ ಅಧ್ಯಕ್ಷ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳ್ಯಾರ. ಅದನ್ನ ಬಿಟ್ಟು ನಾವು ಯಾರೂ ಮಾತಾಡೋಂಗಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಅವ್ರಿಗೆ ಬಿಟ್ಟೆ ಹೊರತಾಗಿ ಅದೇನೋ ಗೊತ್ತಿದ್ರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೊರತಾಗಿ ನಮ್ಮ ಯಾವ ಶಾಸಕರಿಗೆ ಗೊತ್ತಿಲ್ಲ. ಹೈಕಮಾಂಡ್ ತೀರ್ಮಾನ ಅಂತಿಮ ಅಲ್ಲ. ಅದು ಏನಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತಲ್ಲ, ನಾವು ಯಾರು ಹೇಳ್ಬಾರ್ದು. ನಮಗೆ ಸೂಚನೆ ಕೊಟ್ರ, ಹೈಕಮಾಂಡು ಕೊಟ್ರ, ಕೆಪಿಸಿಸಿ ಅಧ್ಯಕ್ಷರು ಕೊಟ್ರ. ಅದಕ್ಕೆ ಅವ್ರನ್ನ ಬಿಟ್ಟು ನಾವು ಏನೂ ಮಾತನಾಡೋಂಗಿಲ್ಲ. ಅವ್ರು ಅಂತಿಮವಾಗಿ ಅವ್ರು ಏನು ತೀರ್ಮಾನ ತಗೋತಾರೆ ಎಲ್ಲರೂ ಭದ್ರಾಗಿರ್ತಾರೆ ರಾಜ್ಯದಲ್ಲಿ. ನಾನು ನಿನ್ನೆ ಹಬ್ಬದ ಗದ್ದಲಾಗಿದ್ದೀನಿ, ಏನು ನೋಡಿಲ್ಲ. ಅದು ಏನೇ ಇದ್ರೂ ಕೂಡ ಇವತ್ತು ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಏನು ಹೇಳ್ಕೊತಗೊಂಡ್ರೆ ಅದೇ ರೀತಿಯಾಗಿ ನಾವು ಎಲ್ಲರೂ ಶಾಸಕರು ಫಾಲೋ ಮಾಡಿ. ನಮಗೇನಿದ್ರು ನಮ್ಗೆ ಉತ್ತರ ಕರ್ನಾಟಕ ರೈತರಿಗೆ ಏನು ಸಮಸ್ಯೆ ಆಗೈತಿ, ಏನು ಬೆಳೆ ಪರಿಹಾರ ಕೊಡಿಸ್ಬೇಕು ಅಂಥದ್ರ ಕಡೆ ಲಕ್ಷ್ಯ ಹೊರತಾಗಿ ಈ ವಿಚಾರವಾಗಿ ನಮ್ಮ ಕೂಡ ಚರ್ಚೆನೂ ಇಲ್ಲ. ನಾವಿನ್ನೂ ಬೆಂಗಳೂರಿಗೆ ಹೋಗಿಲ್ಲ. ಬೆಂಗಳೂರು ಹೋದ ನಂತರ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗೆ ಭೇಟಿಯಾಗಿ ಅವ್ರ ಹತ್ರ ಕೇಳಿ ನಿಮ್ಗೆ ರಿಯಾಕ್ಟ್ ಮಾಡ್ತೀವಿ. ಗಾಂಧಿ ಜಯಂತಿ ವಿಜಯದಶಮಿ ಶುಭಾಶಯ ಹೇಳ್ತಾರೆ. ಮೊದಲೇಗೆ ಈಗ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ರಲ್ಲಿ ಇದೆಲ್ಲ